ಈಗ ಬಿಜೆಪಿ ಸರ್ಕಾರ ಇರುವಾಗ 2008 ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ ಬಿಜೆಪಿದಲ್ಲಿ. ಎಷ್ಟು? 2008 ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ 2019 ಹಿಡ್ಕೊಂಡು 2023ವರೆಗೂ 4567 ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ. ಒಟ್ಟಾಗಿ ಬಿಜೆಪಿ ಸರ್ಕಾರ ಇರುವಾಗ 5667 ನೋಟಿಸ್ಗಳು ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ 3286 ನೋಟಿಸ್ಗಳು 86 ನೋಟಿಸ್ಗಳು. ಯಾರಿಗೆ ನೋಟಿಸ್? ನೋಟಿಸ್ಗಳು ಬಿಜೆಪಿ ಇದ್ದ ಕೊಟ್ಟಿರೋದು ಹೇಳ್ತಾ ಬಿಜೆಪಿ ಸರ್ಕಾರ ಕೊಟ್ರಿ. ನೀವು ಮಾಡಿದ ಕಾನೂನಿಂದ ನಾವು ಹೇಳ್ತೀನಿ ನೀವಿಲ್ಲ. ಬಂತು ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲಿ 1930 ವಫ್ ಆಕ್ಟ್ ಬಂತು. ಅದಾದ್ಮೇಲೆ ಚೇಂಜಸ್ ಮಾಡ್ಬಿಟ್ಟು 1923 ವಫ್ ಆಕ್ಟ್ ಇರೋದು. ಅದಾದ್ಮೇಲೆ ನಮ್ಮ ಸರ್ಕಾರದಲ್ಲಿ ಆಗಿದ್ದು ನಮ್ಮ ಸರ್ಕಾರದಲ್ಲಿ ನೋಟಿಸ್ ಕೊಟ್ರೆ ಕಮಿಟಿಯಿಂದ ಆಗಿದ್ದು ಸರ್ಕಾರದಿಂದ ಆಗಿದ್ದಲ್ಲ. ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಕರೆದು ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ ಮೇಲೆ ನಾ ಮಾಡ್ತಾ ಇದ್ದೇನೆ ಅಂತ ನೀವು ಜಮೀನು ಬದಲಾವಣೆ ಆಗ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ. ಉತ್ತರ ಪರವಾಗಿ ಉತ್ತರ ಕೊಡ್ಲಿ. ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ. ಅವರು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ರಿ. ಸರ್ಕಾರ ಉತ್ತರ ಕೊಡುವಾಗ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಉತ್ತರ ಕೊಡಕ್ಕಾಗತ್ತಾ? ಲೆಟ್ ಹಿಮ್ ರಿಪ್ಲೈ. ಆಮೇಲೆ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಬರ್ಕಳಿ ಕೇಳಿ. ಆಮೇಲೆ ಈ ಒಫ್ಫ್ಯಾಕ್ಟ್ ಬಂದಿರೋದು ಹೇಳ್ತಾ ಇದ್ದೀರಾ, ಸ್ವಾತಂತ್ರ್ಯ ಬರೋದು ಮುಂಚೆನೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಉತ್ತರ ಕೊಡುವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಾನು ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡುವಾಗ 12 ಜನ ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಬಿಡ್ಲಿಲ್ಲ. ಇಲ್ಲ, ಇನ್ಮೇಲೆ ಮಾತಾಡ ಕೊಡಲ್ಲ ಬಿಡಿ. ಮಾತಾಡ್ಬೇಡ್ರಪ್ಪ, ಇನ್ಮೇಲೆ ಯಾರು ಮಾತಾಡಲ್ಲ. 12 ಜನ ಇನ್ಮೇಲೆ ಯಾರು ಮಾತಾಡಲ್ಲ, ಮಾತಾಡಕ್ಕೆ ಬಿಡ್ಲಿಲ್ಲ. ನೀವ್ ಹೇಳ್ತೀರಾ, ನೀವು ಗಲಾಟೆ ಮಾಡ್ತೀರಿ, ನೀವು ಮಾತ್ರ ಸುಳ್ಳು ಅಂತ ಹೇಳಿ ಒಂದೊಂದ್ಸಾರಿ ಕಂಟಿನ್ಯೂಯಸ್ ಆಗಿ ಮಾತಾಡಬಾರ್ದು ಅಂತೇನಿಲ್ಲ. ಅವ್ರಿಗೆ ಅನುಮಾನ ಬಂದಾಗ ಕೇಳ್ತಾರೆ. ನೀವು ಉತ್ತರ ಕೊಡಕ್ ಆಗಲ್ಲ ಅಂತಂದ್ರೆ ಕೊಡಬೇಡಿ. ಅಲ್ಲ, ವಿರೋಧ ಪಕ್ಷ ನಾವು ಮಾತಾಡುವಾಗ ಅವ್ರದ್ದೇನಿತ್ತು ನಾವು ವಿರೋಧ ಪಕ್ಷದವ್ರು ಮಾತಾಡುವಾಗ ಯಾರು ಉತ್ತರ ಯಾರು ಪ್ರಶ್ನೆ ಮಂತ್ರಿ ಕೊಡಬೇಕು. ರೂಲಿಂಗ್ ಪಾರ್ಟಿಯವರು ಉತ್ತರ ಕೊಡುವಾಗ ಯಾರು ವಿರೋಧ ಪಕ್ಷದವರು ಮಾತಾಡಬಾರ್ದು ಅಂತ ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್, ಲೆಟ್ ಅಸ್ ಟೇಕ್ ಎ ಡಿಸಿಷನ್ ಇನ್ ದಿಸ್ ಹೌಸ್. ಅಲ್ಲ, ಹಂಗೆ ಆಗಲ್ರಿ, ಹಂಗ ಆಗೋದಿಲ್ಲ. ಅಲ್ಲ, ನಮ್ಗೆ ಹೇಳ್ತಾ ಇದ್ದೀರಲ್ಲ ನೀವು ಉತ್ತರ ಕೊಡಕ್ಕೆ ಮಾತ್ರ ಮಾತಾಡಬೇಡಿ. ತಗೋಬಹುದು, ನಾವು ಮಾತಾಡ್ತಾ ನೀವು ಡಿಸ್ಟರ್ಬ್ ಮಾಡಬೇಡಿ. ಹಾಗೆಲ್ಲ ಈಗ ಅವ್ರು ಉತ್ತರ ಕೊಡ್ಲಿ, ಅವ್ರು ಉತ್ತರ ಕೊಡ್ಲಿ. ಏನು ಕೇಳಲೇಬೇಡಿ ಅಂತ ಹೇಳಕ್ ಹೋಗಲ್ಲ. 3 ಜನ 4 ಜನ ಒಟ್ಟಿಗೆ ಎದ್ದು ನಿಂತ್ಕೊಂಡು ಕೇಳಿದ್ರೆ ಏನು 12 ಜನ ಅವ್ರ ಉತ್ತರ ಹೆಂಗೆ? 12 ಜನ ಎದ್ದು ನಿಂತ್ಕೊಂಡ್ರು ಮಾತಾಡಲ್ಲ. ಇನ್ಮೇಲೆ ಮಾತಾಡಲ್ಲ, ಬಟ್ ಮಾತಾಡಲ್ಲ. ರೆಕಾರ್ಡ್ ತೆಗೆಸ್ತಾ ಮಾಡಿದ್ರೆ ನಿಮ್ ಫೋರ್ಸ್ ಅಲ್ಲಿ ಕೇಳೇ ಇಲ್ಲ ಸರ್, ನಿಮ್ ಫೋರ್ಸ್ ಅಲ್ಲಿ ನಾವು ಕೇಳೇ ಇಲ್ಲ ಸರ್. ರೆಕಾರ್ಡ್ ತೆಗೆದು ಮುಖ್ಯಮಂತ್ರಿಗಳು ರೆಕಾರ್ಡ್ಸ್ ತೆಗೆಸಿ ನೋಡಿ ಯಾರ್ಯಾರು ಡಿಸ್ಟರ್ಬ್ ಮಾಡಿದ್ರು, ಎಷ್ಟೆಷ್ಟು ಜನ ಎದ್ದಿದ್ರು. ಇನ್ಮೇಲೆ ಮಾಡಲ್ಲ ಅಂತ ಬಿಡಿ, ಇನ್ಮೇಲೆ ಮಾಡಲ್ಲ. ನಮ್ದು ಹೇಳ್ತೀರಾ ನೀವು ಸಾವಧಾನವಾಗಿ ನಡ್ಕೊಳ್ಳಿ. ನಮ್ಮವ್ರು ಮಾಡದೆ ಹಿಂಗೆ, ನಮ್ಮವ್ರು ಇದೇ ಕೆಲಸದಲ್ಲೇ ಬಂದಿರೋದು, ಅದೇ ಅಭ್ಯಾಸ ಅವ್ರಿಗೆ ಅನ್ನೋ ತರ ಹೇಳ್ತಾ ಇದ್ದ. ಅದೇ ಅಭ್ಯಾಸ ಆದ್ರೆ ಬಿಟ್ಬಿಡೋಣ. ನನಗೆ ಹೋದ್ ಸಾರಿ ಉತ್ತರನೇ ಕೊಡಕ್ ಬಿಡ್ಲಿಲ್ಲ, ಬಾವಿಗೆ ಇಳಿದು ಬಿಟ್ರಿ. ಹೌದು, ನೀವು ಉತ್ತರನೇ ಕೊಡಕ್ ಬಿಡ್ಲಿಲ್ಲ. ಅಲ್ಲ ಸರ್, ನೀವು ನಮಗೆ ಮಾತಾಡಲಿಲ್ಲ, ಅನಿವಾರ್ಯವಾಗಿ ಬಾವಿಗೆ ಹೋದೇವು ನಾವು. ಈಗ ನೋಡಿ,
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಅನುಮಾನಗಳಿದ್ದಾಗ ಕೇಳಬೇಕು. ಬಟ್ ಅದನ್ನೇ ಒಂದು ಕಂಪ್ಲೀಟ್ ಆಗಿ ಉತ್ತರ ಕೊಡಕ್ಕೆ ಬಿಡದೇ ಇಲ್ಲ ನಾವು ಅನ್ನೋ ತರ ಆಗ್ಬಾರ್ದು, ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಇಲ್ಲ ಸರ್, ಒಬ್ಬೊಬ್ರು ಎದ್ ನಿಂತ್ಕೊಂಡು ಮಾತಾಡ್ಲಿ. ಈಗ ನಾನ್ ಮಾತಾಡುವಾಗ ಯಾರಿಗೋ ಒಬ್ಬರಿಗೆ ಡೌಟ್ ಬರ್ತೈತೆ, ಒಬ್ರು ಎದ್ ನಿಂತ್ಕೊಂಡು ಮಾತಾಡ್ಲಿ, ಕೇಳಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾನು ಎಲ್ಲರೂ ಎದ್ ನಿಂತ್ಕೊಂಡು ಗಲಾಟೆ ಮಾಡಿದ್ರೆ ನಾವು ಮಾತಾಡೋದಂಗೆ. ನಮ್ ಸ್ಪೀಕರ್ ಅವರು ಬುಲೆಟ್ ಟ್ರೈನ್ ತರ ಇರ್ತಾರೆ, ಆಯ್ತಾ 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 ಅಂತ ಹೇಳ್ತಾನೆ ಇರ್ತಾರೆ, ಬುಲೆಟ್ ಟ್ರೈನ್ ತರ. ಅವ್ರಿಗೆ ಗೊತ್ತಿದೆ, ಅವ್ರು ಸಾಕಷ್ಟು ಅನುಭವ ಆಗಿದೆ, ಅವ್ರು ಮಾತಾಡ್ತಾರೆ. ಬೇರೆಯವ್ರನ್ನ ಮಾತಾಡಿದ್ರೆ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಅಥವಾ ಅಶ್ವಥ್ ನಾರಾಯಣ ಮಾತಾಡುವಾಗ ಅಥವಾ ಡೆಪ್ಟಿ ಲೀಡರ್ ಮಾತಾಡುವಾಗ, ಇನ್ಯಾರೋ ಬೇರೆಯವ್ರು ಮಾತಾಡುವಾಗ, ಸುನಿಲ್ ಮಾತಾಡುವಾಗ ಹೇಳಿದ್ರೆ ಸ್ಪೀಕರ್ ಇದ್ದಾರೆ, ಸ್ಪೀಕರ್ ಕಂಟ್ರೋಲ್ ಮಾಡ್ತಾರೆ. ನಾವು ಹಾಗಂತೇಳಿ ಅವ್ರು ಮಾತಾಡ್ತಾರೆ ನಾವು ಮಾತಾಡ್ತೀವಿ ಅಂತ ಅನ್ಬಾರ್ದು. ಆಯ್ತು, ಆಗಿಲ್ಲ ಅವ್ರು ಮಾಡೋದೇ ತಪ್ಪು ಹೇಳ್ಬೇಕು. ಈಗ ಎಲ್ಲ ಅಶೋಕ್ ಸಾಬ್ ಹೇಳ್ದಂಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.